ದೇವೇಗೌಡರು ಮತ್ತು HDK ಏನೆಂಬುದನ್ನು ನಾವು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ. ಹೀಗಂತ HD ರೇವಣ್ಣ ಅವರು ಆಕ್ರೋಶ ಆಗಿಬಿಟ್ಟಿದ್ದಾರೆ. ಇದು ಯಾರಿಗೆ ಮಾತು ಹೇಳಿದ್ದು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ರೇವಣ್ಣ ಅವರು ಮಾತ್ರ ಈ ಮಾತನ್ನು ಹೇಳಿದ್ದಾರೆ. ದೇವೇಗೌಡರು HDK ಏನಂತ ಮುಂದೆ ತೋರಿಸ್ತೀವಿ. ಹೀಗಂತ HD ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದು ಯಾರಿಗೆ? ರೇವಣ್ಣ ರಾಜಕೀಯ ಭವಿಷ್ಯದ ಬಗ್ಗೆ ಮಾತನಾಡಿದವರಿಗೆ ಕಾದಿದೆ ಭಾರಿ ಹಬ್ಬ. ಹಾಸನದಲ್ಲಿ ರೇವಣ್ಣ ರಾಜಕೀಯ ಭವಿಷ್ಯ ಇನ್ನೂ ಕೂಡ ಮುಗಿದಿಲ್ಲ. ಹಾಸನ ಜಿಲ್ಲೆಯವರಾಗಲಿ ಹೊರಗಿನವರಾಗಲಿ ರೇವಣ್ಣ ರಾಜಕೀಯ ಭವಿಷ್ಯ ಮುಗಿದೇ ಹೋಯಿತು ಅಂದುಕೊಂಡವರಿಗೆ ಅದು ಸುಳ್ಳು. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರು ಆಗಿರ್ಬೋದು, ನಾವು ಏನು ಅಂತ ತೋರಿಸ್ತೀವಿ. ಹಾಸನದ ಹಾಲಿನ ಡೈರಿ ಆವರಣದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಈ ರೀತಿಯಾಗಿ ಗುಡುಗಿದ್ದಾರೆ ರೇವಣ್ಣ ಅವರು. ನಮ್ಮ ಕುಟುಂಬ ಏನು ಅಂತ ನಾವು ತೋರಿಸುವಂತಹ ಕಾಲ ಬರ್ತಾ ಇದೆ. ಈ ಹಿಂದೆ ದೇವೇಗೌಡರಿಗೂ ಕೂಡ ಅನೇಕ ರೀತಿಯ ಒಂದು ನೋವುಗಳನ್ನು ಕೊಟ್ಟಿದ್ದಾರೆ. ನನಗೂ ಕೂಡ ನೋವನ್ನು ಕೊಟ್ಟಿದ್ದಾರೆ. ಅವರಿಗೆ ಮುಂದೆ ಇದೆ ಮಾರಿ ಹಬ್ಬ. ಅದಕ್ಕೆಲ್ಲವೂ ಕೂಡ ನಾವು ಉತ್ತರ ಕೊಡ್ತೀವಿ. ದೇವೇಗೌಡರು ಏನು, HD ಕುಮಾರಸ್ವಾಮಿ ಅವರು ಏನು, ನಮ್ಮ ಫ್ಯಾಮಿಲಿ ಏನು, ನಮ್ಮ ಫ್ಯಾಮಿಲಿಯ ಒಂದು ತಾಕತ್ತೇನು ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ. ಹೀಗಂತ HD ರೇವಣ್ಣ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ. ರೇವಣ್ಣ ರಾಜಕೀಯ ಇನ್ನೇನು ಭವಿಷ್ಯ ಮುಗಿದೇ ಹೋಗ್ಬಿಡ್ತು ಅಂತ ಯಾರ್ಯಾರು ಮಾತಾಡಿದ್ರಲ್ಲ ಅವರೆಲ್ಲರಿಗೂ ಕೂಡ ಈಗ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬ ಕಾದಿದೆ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು. ದೇವೇಗೌಡರ ಫ್ಯಾಮಿಲಿ ಅಂದರೆ ಏನು, ಹಾಸನದಲ್ಲಿ ಅವರ ಒಂದು ಪ್ರಾಬಲ್ಯ ಯಾವ ರೀತಿಯಾಗಿದೆ, ಅವರು ಯಾವ ರೀತಿಯಾಗಲೇ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ರು, ಯಾವ ರೀತಿ ರಾಜಕಾರಣವನ್ನು ಮಾಡಿಕೊಂಡು ಬಂದು ಬೆಳ್ಕೊಂಡು ಬಂದಿದ್ರು, JDS ಪಕ್ಷ ಏನಿದೆ ಅದು ಯಾವ ರೀತಿಯಾಗಿ ಒಂದು ಪ್ರಾಬಲ್ಯವನ್ನು ಅಲ್ಲಿ ಮೆರೆದಿತ್ತು, ಇದು ಎಲ್ಲವನ್ನೂ ಕೂಡ ನಾವು ತೋರಿಸ್ತೀವಿ. ಅದನ್ನು ತೋರಿಸುವಂತಹ ಒಂದು ಕಾಲ ಮುಂದೆ ಬರ್ತಾ ಇದೆ. ಎಲ್ಲರೂ ಕೂಡ ನೀವು ಹುಷಾರಾಗಿರಿ. ಯಾರು ನಮ್ಮ ಬಗ್ಗೆ ಮಾತನಾಡಿದಿರಿ, ನನ್ನ ಒಂದು ರಾಜಕೀಯ ಜೀವನ ಮುಗಿತು ಅಂತ ಯಾರು ಮಾತಾಡ್ತಾ ಇದ್ದೀರಿ, ಅವರೆಲ್ಲರಿಗೂ ಕೂಡ ಒಂದು ಹಬ್ಬ ಇದೆ, ನಿಮಗೆ ತೋರಿಸ್ತೀವಿ ನಾವು ನಮ್ಮ ತಾಕತ್ತೇನು ಅಂತ. ದೇವೇಗೌಡರು ಯಾವ ರೀತಿಯ ಒಂದು ರಾಜಕಾರಣ ಮಾಡ್ಕೊಂಡು ಬಂದಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಒಂದು ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ರು ಅನ್ನೋದು ಗೊತ್ತಿದೆ. ಪ್ರಧಾನಮಂತ್ರಿ ಆದವರು ದೇವೇಗೌಡರು, ಮುಖ್ಯಮಂತ್ರಿ ಆದವರು ಕುಮಾರಸ್ವಾಮಿ ಅವರು. ನಾನು ನನ್ನ ರೀತಿಯ ಒಂದು ರಾಜಕೀಯ ಜೀವನದಲ್ಲಿ ಅನೇಕ ಒಂದು ರೀತಿಯ ಸ್ಥಾನಗಳನ್ನು ಕೂಡ ಪಡ್ಕೊಂಡಿದ್ದೀನಿ. ಇದನ್ನೆಲ್ಲ ಕೂಡ ನಾವು ಮುಂದಿನ ದಿನಗಳಲ್ಲಿ ಮತ್ತೆ ತೋರಿಸ್ತೀವಿ. ಮತ್ತೆ JDS ಪುಟಿದೆ ಹೇಳುತ್ತೆ. ನಮ್ಮ ರಾಜಕೀಯ ಪಕ್ಷ ಏನಿದೆ ಅದರ ಪ್ರಾಬಲ್ಯ ಮತ್ತೆ ಬರುತ್ತೆ. ನನಗೆ ನೋವು ಕೊಟ್ಟಿದ್ದೀರಾ ನೀವು, ದೇವೇಗೌಡರು ಕೂಡ ನೋವು ಕೊಟ್ಟಿದ್ದೀರಾ. ಯಾರೆಲ್ಲ ನೋವು ಕೊಟ್ಟಿದ್ದೀರಾ ಅವರೆಲ್ಲ ನೆನ್ಪಿಟ್ಕೊಳ್ಳಿ. ನಿಮಗೆಲ್ಲರಿಗೂ ಕೂಡ ಸರಿಯಾಗಿ ಒಂದು ಹಬ್ಬ ಕಾದಿದೆ. ಹೀಗಂತ ಮಾತಾನೆ HD ರೇವಣ್ಣ ಅವರು ಆಕ್ರೋಶದಿಂದಾನೇ ಹೇಳಿರುವಂಥದ್ದು. ಹಾಸನದ ಒಂದು ಹಾಲಿನ ಡೈರಿ ಆವರಣದಲ್ಲಿ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಮಾತನಾಡಿರುವಂಥದ್ದು ರೇವಣ್ಣ ಅವರ ಒಂದು ರಾಜಕೀಯ ಭವಿಷ್ಯ ಏನು, ಕೆಲವೊಂದು ವಿಚಾರಗಳನ್ನು ನೋಡಿಕೊಂಡು ಮಾತಾಡ್ತಾ ಇದ್ದಾರೆ ಏನೋ, ಕೆಲವೊಂದು ಘಟನೆಗಳನ್ನು ನೋಡಿಕೊಂಡು ಮಾತಾಡ್ತಾ ಇದ್ದಾರೆ ಏನೋ ಇವರು. ಆದರೆ ಅದೆಲ್ಲ ಸುಳ್ಳು. ನಮ್ಮ ರಾಜಕೀಯ ಒಂದು ಭವಿಷ್ಯ ಯಾವುದೇ ಕಾರಣಕ್ಕೂ ಮುಗಿಯಲ್ಲ. ನಮ್ಮ ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲ ಆಗ್ತಾ ಹೋಗುತ್ತೆ. ಅದೆಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಒಳ್ಳೆಯ ಸಮಯ ಬರ್ತಾ ಇದೆ. ಆಗ ಬಂದಾಗ ನಾವು ನಿಮಗೆ ತೋರಿಸ್ತೀವಿ. ನೀವೇನೀಗ ಮಾತಾಡ್ತಾ ಇದ್ದೀರಲ್ಲ ಅದೆಲ್ಲ ನಾವು ಸುಳ್ಳು ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ರೇವಣ್ಣ ಅವರು ಹೇಳಿರುವಂಥದ್ದು. ಹಾಸನದ ಒಕ್ಕೂಟದ 2024-25 ಒಂದು ಸಾಲಿನ ವಾರ್ಷಿಕ ಸಭೆ ಏನಿತ್ತು ಆ ಸಭೆಯಲ್ಲಿ ಈ ರೀತಿಯಾಗಿ ಅವರು ಮಾತನಾಡಿರುವಂಥದ್ದು. ನಮ್ಮ ಕುಟುಂಬ ಏನು ಅಂತ ನಾವು ತೋರಿಸ್ತೀವಿ. ಆ ತೋರಿಸುವಂಥ ಕಾಲ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.